ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 34ನೇ ಅಧ್ಯಾಯ 15ನೇ ವಾಕ್ಯ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಪ್ರಿಯರೇ, ಸಾಮಾನ್ಯವಾಗಿ ಇಲ್ಲಿ ಯಾರು ನೀತಿವಂತರು ಎಂಬುದಾಗಿ ನಾವು ನೋಡಿಕೊಳ್ಳಬೇಕು. ಯಾರು ದೇವರ ವಾಕ್ಯದ ಪ್ರಕಾರ ನಡೀತಾರೋ, ಯಾರು ದೇವರ ವಾಕ್ಯವನ್ನ ಅನುಸರಿಸುತ್ತಾರೋ, ಯಾರು ದೇವರ ವಾಕ್ಯವನ್ನ ಪಾಲಿಸುತ್ತಾರೋ, ದೇವರ ವಾಕ್ಯದ ಪ್ರಕಾರ ತನ್ನ ಜೀವಿತವನ್ನು ಮಾರ್ಪಡಿಸಿಕೊಳ್ಳುತ್ತಾರೋ ಅವರೇ ನೀತಿವಂತರು. ಒಂದು ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ, ಯೋಬನ ಜೀವಿತದಲ್ಲಿ ನಾವು ನೋಡೋದಾದ್ರೆ, ಯೋಬನು ನೀತಿವಂತನಾಗಿದ್ದನು. ಆತನ ಜೀವಿತದಲ್ಲಿ ಅನೇಕ ಕಷ್ಟಗಳು, ವೇದನೆಗಳು, ದುಃಖಗಳು ಬಂತು. ಅಂದ್ರೆ ದೇವರು ಅವನನ್ನ ಕಟಾಕ್ಷ ಮಾಡಿದ್ರು, ಅಂದ್ರೆ ಶೋಧನೆಗೆ ಒಳಪಡಿಸಿದ್ರು, ಅನೇಕ ರೀತಿಯ ಕಷ್ಟಗಳನ್ನ, ವೇದನೆಗಳನ್ನು ತರುವಂತೆ ಮಾಡಿದ್ರು. ಆದರೆ ಯೋಬನು ಮೊರೆಯಿಟ್ಟಾಗ ದೇವರು ಸೂತ್ರವನ್ನು ಭಯಪಾಲಿಸೋದನ್ನ ನಾವು ಗಮನಿಸ್ತೇವೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಕೂಡ ನಿಮ್ಮ ಜೀವಿತದಲ್ಲಿ ನೀವು ಕೂಡ ಅನೇಕ ರೀತಿಯ ಕಷ್ಟಗಳಲ್ಲಿ ನಡೀತಾ ಇರಬಹುದು, ಅನೇಕ ರೀತಿಯ ವೇದನೆಗಳಲ್ಲಿ ನಡೀತಾ ಇರಬಹುದು. ನೀವು ನಿಜವಾಗಿಯೂ ನೀತಿವಂತರಾಗಿದ್ದೀರಾ? ನೀವು ನಿಜವಾಗ್ಲೂ ನೀತಿವಂತರಾಗಿರೋದಾದ್ರೆ ದೇವರ ವಾಕ್ಯವನ್ನು ಸರಿಯಾಗಿ ಗಮನಿಸಿ, ದೇವರ ವಾಕ್ಯದ ಪ್ರಕಾರ ನೀವು ಜೀವಿಸುವವರಾಗಿದ್ರೆ, ದೇವರ ವಾಕ್ಯವನ್ನು ಸರಿಯಾಗಿ ಪಾಲಿಸಿ, ದೇವರ ವಾಕ್ಯವನ್ನ ನೀವು ಸರಿಯಾಗಿ ನಡೆಸುವವರಾಗಿದ್ರೆ, ದೇವರನ್ನ ನೀವು ನೋಡಿ ಮೊರೆ ಇಡುವಾಗ ಆತನು ಕಿವಿಗೊಡುತ್ತಾನೆ. ನೋಡ್ರಿ, ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತಾನೆ, ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಅಂದ್ರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇನ್ನೊಂದು ಉದಾಹರಣೆ ನಾನು ತೆಗೆದುಕೊಳ್ಳುತ್ತೇನೆ, ನೀತಿವಂತನಿಗೆ ಇರುವಂತಹ ಉದಾಹರಣೆ. ದೇವರ ಮಕ್ಕಳೇ, ದಾನಿಯೇಲನ ಜೀವಿತದಲ್ಲಿ ನಾವು ನೋಡೋದಾದ್ರೆ ಆತನು ನೀತಿವಂತನಾಗಿದ್ರು, ದೇವರ ದೃಷ್ಟಿಗೆ ಆತನು ನೀತಿವಂತನಾಗಿದ್ರು. ಆದರೆ ಅಲ್ಲಿರುವಂತ ಜನಗಳೇನ್ ಮಾಡಿದ್ರಂದ್ರೆ ಅವನ ಮೇಲೆ ತಪ್ಪು ಹೊರಿಸುವುದಕ್ಕೆ ಪ್ರಯತ್ನ ಪಟ್ಟರು. ಅವನನ್ನ ತಪ್ಪು ಹೊರಿಸಿದ್ರು. ಅದಾದ ಮೇಲೆ ಅವನನ್ನ ಸಿಂಹದ ಗುಹೆಯಲ್ಲಿ ಹಾಕುತ್ತಾರೆ. ಸಿಂಹದ ಗುಹೆಯಲ್ಲಿ ಹಾಕುವಾಗ ಅವನು ಅಲ್ಲಿ ಏನ್ ಮಾಡ್ತಾನಂದ್ರೆ ನೀತಿವಂತನಾದ ಕಾರಣ ದೇವರಿಗೆ ಮೊರೆ ಇಡುತ್ತಾನೆ. ನೋಡ್ರಿ, ಅವನು ರಾಜ್ಯ ಭೋಜನವನ್ನ ಬೇಡವೆಂದು ತಿರಸ್ಕರಿಸಿದನು, ರಾಜ್ಯ ಭೋಜನವನ್ನ ಕೂಡ ತಿನ್ಲಿಲ್ಲ. ದೇವರ ಮಕ್ಕಳೇ, ನಾನು ನೀನು ಒಂದು ವೇಳೆ ಅದೇ ಪರಿಸ್ಥಿತಿಯಲ್ಲಿ ಇರೋದಾದ್ರೆ ನಾವೇನ್ ಮಾಡ್ತಾ ಇದ್ವಿ? ಚೆನ್ನಾಗಿ ಊಟ ಮಾಡ್ಬಿಡ್ತಿದ್ವಿ. ಒಳ್ಳೆ ಬಿರಿಯಾನಿ ಸಿಕ್ತಲ್ಲ, ಒಳ್ಳೆ ಚೆನ್ನಾಗಿರೋ ಊಟ ಸಿಕ್ತು ಅಂತ ಹೇಳಿ ಊಟ ಮಾಡ್ಬಿಡ್ತಿದ್ವಿ. ಆದ್ರೆ ದಾನಿಯೇಲನು ಏನ್ ಮಾಡ್ದ? ರಾಜ್ಯರಿಗೆ ಮಾಡುವಂತ ಭೋಜನವನ್ನ ಬೇಡ ಎಂದು ತಿರಸ್ಕರಿಸಿದ. ಆದ್ರಿಂದ ಅವನು ಆ ಸಿಂಹದ ಗುಹೆಯಿಂದ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ಆ ಸಿಂಹದ ಗವಿಯೊಳಗಡೆ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಸಿಂಹದ ಬಾಯನ್ನ ದೇವರು ಕಟ್ಟಾಕಿದ್ದಾನೆ. ಅದೇ ರೀತಿಯಲ್ಲಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಇವತ್ತು ಯಾರೋ ಒಬ್ಬರು ನಿಮ್ಮ ಮೇಲೆ ತಪ್ಪು ಹೊರಿಸಿದ್ದು, ನಿಮ್ಮ ಮೇಲೆ ತಪ್ಪು ಹೊರಿಸಿದ್ದಾರಾ, ನಿಮ್ಮ ಮೇಲೆ ಕೆಟ್ಟದಾಗಿ ಮಾತನಾಡಿದ್ದಾರಾ, ನೀವು ಕೂಡ ಇವತ್ತು ಸಿಂಹದ ಗವಿಯ ಹಾಗೆ ಬಹಳ ಸೋತು ಹೋಗಿದ್ದೀರಾ, ಸಿಂಹದ ಗವಿಯೊಳಗಡೆ ಜೀವಿಸ್ತಾ ಇದ್ದೀರಾ. ನೀವು ನೀತಿವಂತರಾಗಿರೋದ್ರೆ ನೀವು ದೇವರಿಗೆ ಮೊರೆ ಇಡುವಾಗ ದೇವರು ನಿಮಗೆ ಸದುತ್ತರವನ್ನು ದಯಪಾಲಿಸ್ತಾನೆ, ಅಂದ್ರೆ ಕಿವಿಗೊಡ್ತಾನೆ. ಗಾಡ್ ವಿಲ್ ಹಿಯರ್ ಯು. ದೇವರು ನಿಮ್ಮ ಪ್ರಾರ್ಥನೆಗೆ ಕಿವಿಗೊಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ನೀವು ನೀತಿವಂತರಾಗಿರಬೇಕು. ದೇವರು ನಿಮ್ಮ ಪ್ರಾರ್ಥನೆಗೆ ಕಿವಿಗೊಡಬೇಕಾದ್ರೆ ನೀವು ನೀತಿವಂತರಾಗಿರಬೇಕು, ನ್ಯಾಯವಂತರಾಗಿರಬೇಕು, ಪರಿಶುದ್ಧರಾಗಿರಬೇಕು, ಯಥಾರ್ಥವುಳ್ಳವರಾಗಿರಬೇಕು. ಯಾಕೆಂದ್ರೆ ನಾವು ನೋಡ್ತೇವೆ, ಇಲ್ಲಿ ದಾನಿಯೇಲನು ನೀತಿವಂತನಾಗಿದ್ದ, ಯಾವುದೇ ತಪ್ಪು ಅವನ ಮೇಲೆ ಹೊರಿಸುವುದಕ್ಕೆ ಸಿಕ್ಕಲಿಲ್ಲ. ಆದ್ರಿಂದ ಅವನ ಮೇಲೆ ತಪ್ಪು ಹೊರಿಸಕ್ಕಾಗ್ಲಿಲ್ಲ. ಆದರೂ ಕೂಡ ಅವನನ್ನು ಸಿಂಹದ ಗವಿಯೊಳಗಡೆ ಹಾಕಿದಾಗ ದೇವರ ಸಿಂಹದ ಗವಿಯಿಂದನೇ ಬಿಡಿಸಿದ್ರು. ಇವತ್ತು ಕೂಡ ನಿಮ್ಮ ಮೇಲೆ ಅನೇಕರು ತಪ್ಪು ಹೊರಿಸಿರ್ಬೋದು. ನೀವು ಮಾಡದೇ ಇರೋ ತಪ್ಪನ್ನ ಮಾಡಿದೆ ಅಂತ ಹೇಳಿ, ನೀವು ಮಾಡದೇ ಇರೋ ಕಾರ್ಯಗಳನ್ನ ಮಾಡಿದೆ ಅಂತ ಹೇಳಿ ಅನೇಕರು ನಿಮ್ಮ ಮೇಲೆ ತಪ್ಪು ಹೊರಿಸಿ ನೀವು ಕೂಡ ಇವತ್ತು ಸಿಂಹದ ಗವಿಯೊಳಗಡೆ ಇರುವ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿಗಳು ಕೆಟ್ಟು ಹೋಗಿರಬಹುದು. ನೀವು ದೇವರಿಗೆ ಮೊರೆ ಇಡೋದಾದ್ರೆ ದೇವರು ನಿಮಗೆ ಕಿವಿ ಕೊಡ್ತಾನೆ. ಆದ್ರಿಂದ ಪ್ರಿಯರೇ, ನಿಮ್ಮ ಪರಿಸ್ಥಿತಿಗಳು ಎಂಥದ್ದೇ ಆಗಿರಲಿ, ನಿಮ್ಮ ಸಿಚುವೇಶನ್ಗಳು ಯಾವುದೇ ಆಗಿರ್ಬೋದು, ನಿಮ್ಮ ಸನ್ನಿವೇಶಗಳು ಯಾವುದೇ ಆಗಿರಲಿ, ವೇದನೆ ಆಗಿರ್ಬೋದು, ದುಃಖಗಳಾಗಿರ್ಬೋದು, ಅವಮಾನಗಳಾಗಿರ್ಬೋದು, ನಿಂದನೆಗಳು ಬಂದಿರ್ಬೋದು, ಕೆಟ್ಟ ಹೆಸರುಗಳು ಬಂದಿರ್ಬೋದು, ಆದ್ರೆ ನೀವು ನೀತಿವಂತರಾಗಿದ್ದರೆ, ದೇವರ ದೃಷ್ಟಿಗೆ ನೀವು ನೀತಿವಂತರಾಗಿದ್ದರೆ, ದೇವರನ್ನು ನೋಡಿ ಮೊರೆ ಇಡುವಾಗ ದೇವರು ನಿಮಗೆ ಸಪುತ್ರವನ್ನು ದಯಪಾಲಿಸ್ತಾನೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನ ಮಹಾಪರಿಶುದ್ಧನ ತಂದೆಯ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡ್ತಾ ನಿನ್ನ ದೈವಿಕ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರ ಮೊರೆಯನ್ನು ಕಿವಿಗೊಡುತ್ತಾನೆ ಎಂಬುದಾಗಿ ಸ್ವಾಮಿ, ಮೊರೆ ಇಡುವಾಗ ಕಿವಿಗೊಡುತ್ತಾನೆ ಎಂಬುದಾಗಿ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಪ್ರತಿಯೊಬ್ಬರ ಜೀವಿತದಲ್ಲಿ ನೀತಿವಂತರಾಗಿ ಜೀವಿಸಲಿಕ್ಕೆ
ಕೃಪೆಯನ್ನು ಅನುಗ್ರಹಿಸ್ತಾರೆ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತಾನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.